ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ರೋಡ್ ಡಾಗ್ ಅವರು ಡಬ್ಲ್ಯೂ ಕಂಪನಿನ ಕ್ವಿಟ್ ಮಾಡಿ ಇವತ್ತು ಬೆಳಗ್ಗೆ ಹೋಗಿದ್ದಾರೆ. ಲಿಟ್ರಲಿ ಸಿಕ್ಕಾಪಟ್ಟೆ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೇಕು. ಡಬ್ಲ್ಯೂ ಕ್ರಿಯೇಟಿವ್ ಟೀಮ್ ಅಲ್ಲಿ ಇವರು ಕೂಡ ಒಬ್ರಾಗಿದ್ರು ಅಂಡ್ ಈಗ ಇವರೇ ಡಬ್ಲ್ಯೂ ಕಂಪನಿನ ರಿಸೈನ್ ಮಾಡಿ ಹೋಗಿದ್ದಾರೆ ಅಂತಾನೆ ಹೇಳ್ಬೇಕು. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಇವರು ಕಂಪನಿಯ ಎಲ್ಲಾ ಮೆಂಬರ್ಸ್ ಗಳ ಜೊತೆ ಕೂಡ ಕೂತ್ಕೊಂಡು ಮಾತಾಡಿ, ಇಲ್ಲಿ ನನಗೆ ಅನ್ಹ್ಯಾಪಿನೆಸ್ ಆಗ್ತಾ ಇದೆ, ಅಂದ್ರೆ ಇಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಖುಷಿನೇ ಸಿಗ್ತಾ ಇಲ್ಲ ಅಂತ ಅಫಿಷಿಯಲ್ ಆಗಿ ಅವರೇ ಕಂಪನಿಯಿಂದ ರಿಸೈನ್ ಆಗಿ ಹೊರಗಡೆ ಬಂದಿದ್ದಾರೆ ಅಂತಾನೆ ಹೇಳ್ಬೇಕು. ಇಂಟರ್ನೆಟ್ ಸದ್ಯಕ್ಕೆ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಡಿಸ್ಕಷನ್ಸ್ ಗಳನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ 2014ರಿಂದನೂ ಕೂಡ ರೋಡ್ ಡಾಗ್ ಅವರು ಕಂಪನಿಯ ಕ್ರಿಯೇಟಿವ್ ಟೀಮ್ ಅಲ್ಲಿ ಇದ್ದವರು ಅಂಡ್ ಒಂದು ವರ್ಷದಿಂದ ಸ್ಮ್ಯಾಕ್ ಡೌನ್ ನ ಲೀಡಿಂಗ್ ಕ್ರಿಯೇಟಿವ್ ಆಗಿ ಇವರು ತನ್ನ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ರು. ಸಡನ್ ಆಗಿ ಇವರು ಕಂಪನಿಯಿಂದ ತನ್ನ ರಾಜೀನಾಮೆನ ಕೊಟ್ಟು ಹೊರಗಡೆ ಬಂದಿದ್ದಾರೆ. ಇದ್ರ ಬಗ್ಗೆ ಇನ್ನೂ ಕೂಡ ಬೀಫ್ಲಿ ಏನಾದ್ರೂ ಅಪ್ಡೇಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ರೋಡ್ ಡಾಗ್ ಅವರು ಕಂಪನಿಯಿಂದ ಹೊರಗಡೆ ಬಂದ ಕೂಡಲೇ ನಮ್ಮ ಅಲೆಕ್ಸಾಂಡ್ರಾ ವಿಲಿಯಮ್ಸ್ ಅವರು ಡಬ್ಲ್ಯೂ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಹಾಗೆ ಲೀಡ್ ರೈಟರ್ ಆಗಿ ಪ್ರಮೋಟ್ ಕೂಡ ಆಗಿದ್ದಾರೆ. ಇಷ್ಟು ವರ್ಷ ಇವರು ಕೂಡ ಡಬ್ಲ್ಯೂ ಕ್ರಿಯೇಟಿವ್ ಟೀಮ್ ನ ಮೆಂಬರ್ ಆಗಿದ್ರು ಅಂಡ್ ಈಗ ಇವರನ್ನ ಡಬ್ಲ್ಯೂ ಅವರು ಪ್ರಮೋಟ್ ಮಾಡಿದ್ದಾರೆ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಹಾಗೆ ಲೀಡ್ ರೈಟರ್ ಅಟ್ ಡಬ್ಲ್ಯೂ ಆಗಿ. ಲಿಟ್ರಲಿ ಇಷ್ಟು ದೊಡ್ಡ ಜವಾಬ್ದಾರಿನ ಅಲೆಕ್ಸಾಂಡ್ರಾ ವಿಲಿಯಮ್ಸ್ ಅವರಿಗೆ ಡಬ್ಲ್ಯೂ ಅವರು ಕೊಟ್ಟಿದ್ದಾರೆ ಅಂಡ್ ಆ ಕಡೆ ನಮ್ಮ ರೋಡ್ ಡಾಗ್ ಅವರು ಕೂಡ ಈಗ ಕಂಪನಿಯಿಂದ ರಿಲೀಸ್ ಆಗಿರೋದನ್ನ ನೋಡಿದ್ರೆ ಮೇಲ್ಗಡೆಗೆ ಏನ್ ಕಾಣಿಸ್ತಾ ಇದೆ ಗೊತ್ತಾ, ರೋಡ್ ಡಾಗ್ ಅವರಿಗೆ ಆಕ್ಚುಲಿ ನಂಬಿಕೆ ಇತ್ತು ಅನ್ಸುತ್ತೆ, ಅವರಿಗೆ ಪ್ರಮೋಷನ್ ಸಿಗಬಹುದು, ಅವರು ಕಂಪನಿಯ ವೈಸ್ ಪ್ರೆಸಿಡೆಂಟ್ ಆಗಬಹುದು, ಅದೇ ರೀತಿ ಲೀಡ್ ರೈಟರ್ ಆಗಬಹುದು ಅಂತ. ಬಟ್ ಡಬ್ಲ್ಯೂ ಅವರು ಅಲೆಕ್ಸಾಂಡ್ರಾ ವಿಲಿಯಮ್ಸ್ ಅವರಿಗೆ ಪ್ರಮೋಷನ್ ನ ಕೊಟ್ಟ ಕಾರಣ ಈ ಕಡೆ ನಮ್ಮ ರೋಡ್ ಡಾಗ್ ಅವರು ಕಂಪನಿಯಿಂದ ರಿಸೈನ್ ಮಾಡಿ ಹೊರಗಡೆ ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸದ್ಯಕ್ಕೆ ಇಷ್ಟು ಅಪ್ಡೇಟು. ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಏನಾದ್ರೂ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನಮ್ಮ ಅಲೆಕ್ಸಾಂಡ್ರಾ ವಿಲಿಯಮ್ಸ್ ಅವರು ಡಬ್ಲ್ಯೂ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಆಗಿ ಪ್ರಮೋಟ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಗಳು ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 42 ಬಗ್ಗೆ. ರಸಲ್ ಮೇನಿಯಾ 42 ಮ್ಯಾಚ್ ಕಾರ್ಡ್ ಬಗ್ಗೆ ಕೆಲವೊಂದಷ್ಟು ಅಪ್ಡೇಟ್ ಗಳು ಬಂದಿದೆ. ಟೋಟಲ್ ಆಗಿ ಡಬ್ಲ್ಯೂ ಅವರು 14 ಮ್ಯಾಚಸ್ ಗಳನ್ನ ರಸಲ್ ಮೇನಿಯಾ 42 ಗೆ ಪ್ಲಾನ್ ಮಾಡ್ತಾ ಇದಾರಂತೆ. ಸೊ ಇದ್ರ ಪ್ರಕಾರ ನೈಟ್ 1 ನಲ್ಲಿ ನಮಗೆ 7 ಮ್ಯಾಚ್ ನೋಡೋದಕ್ಕೆ ಸಿಗಬಹುದು, ಅದೇ ರೀತಿ ನೈಟ್ 2 ಅಲ್ಲೂ ಕೂಡ 7 ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಷ್ಟೇ ಅಲ್ಲ, ಈ ಬಾರಿಯ ರಸಲ್ ಮೇನಿಯಾದಲ್ಲಿ ಟೋಟಲ್ ಆಗಿ 6 ವಿಮೆನ್ಸ್ ಮ್ಯಾಚಸ್ ಗಳನ್ನ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದಾರಂತೆ. ಅಫ್ಕೋರ್ಸ್ ಒಂದು ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ, ಇನ್ನೊಂದು ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ, ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೊಂದು, ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೊಂದು ಅಂಡ್ ಅದೇ ರೀತಿ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಕೂಡ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇದನ್ನ ಬಿಟ್ರೆ ಡಬ್ಲ್ಯೂ ಅವರು ಎಕ್ಸ್ಟ್ರಾ ಇನ್ನ ಒಂದು ವಿಮೆನ್ಸ್ ಮ್ಯಾಚ್ ನ ಆಡ್ ಮಾಡ್ತಾರಂತೆ. ಸೊ ಇದ್ರ ಪ್ರಕಾರ ನೈಟ್ 1 ನಲ್ಲಿ 3 ವಿಮೆನ್ಸ್ ಗಳ ಮ್ಯಾಚ್ ಅಂಡ್ ಅದೇ ರೀತಿ ನೈಟ್ 2 ಅಲ್ಲೂ ಕೂಡ 3 ವಿಮೆನ್ಸ್ ಗಳ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು ಅಂಡ್ ಓವರ್ ಆಲ್ 14 ಮ್ಯಾಚಸ್ ಗಳ ರಸಲ್ ಮೇನಿಯಾ ನಮಗೆ ಈ ಬಾರಿ ನೋಡೋದಕ್ಕೆ ಸಿಗುತ್ತೆ. ಇನ್ನು ನಮ್ಮ ಎಲೆನೈಟ್ ಅವರ ಬಗ್ಗೆ ಕೂಡ ಸ್ವಲ್ಪ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ಎಲೆನೈಟ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಅಲ್ಲಿ ಅವರು ತನ್ನ ರಸಲ್ ಮೇನಿಯಾ ಅಪೋನೆಂಟ್ ಬಗ್ಗೆ ಒಂದು ಅಪ್ಡೇಟ್ ನ ಕೊಡ್ತಾರೆ. ಅವರ ಬಳಿ ಕೇಳಲಾಗುತ್ತೆ, ನಿಮ್ಮ ರಸಲ್ ಮೇನಿಯಾ ಮ್ಯಾಚ್ ಯಾರ ವಿರುದ್ಧ ಆಗಿರುತ್ತೆ, ಏನಾದ್ರೂ ಡೀಟೇಲ್ಸ್ ಗಳನ್ನ ಪ್ರೊವೈಡ್ ಮಾಡ್ತೀರಾ ಅಂತ ಕೇಳಿದಾಗ, ಡೀಟೇಲ್ಸ್ ಗಳನ್ನ ಏನು ಕೂಡ ನನ್ನ ಬಳಿ ಕೇಳ್ಬಿಡಿ, ಯಾಕಂದ್ರೆ ನನಗೂ ಕೂಡ ಗೊತ್ತಿಲ್ಲ ನಾನು ರಸಲ್ ಮೇನಿಯಾದಲ್ಲಿ ಯಾರನ್ನ ಫೇಸ್ ಮಾಡ್ತಾ ಇದ್ದೀನಿ ಅಂತ. ನಿಮಗೇನ್ ಗೊತ್ತೋ ಅಷ್ಟೇ ನನಗೂ ಕೂಡ ಗೊತ್ತು. ಒಟ್ನಲ್ಲಿ ನಾನು ರಸಲ್ ಮೇನಿಯಾದಲ್ಲಿ ಪ್ರೆಸೆಂಟ್ ಆಗಿರ್ತೀನಿ ಅನ್ನೋದು ಗೊತ್ತು, ಬಟ್ ಯಾರನ್ನ ಫೇಸ್ ಮಾಡ್ತೀನಿ ಅನ್ನೋದು ಇನ್ನೂ ಕೂಡ ನನಗೆ ಗೊತ್ತಿಲ್ಲ ಅಂತ ನಮ್ಮ ಎಲೆನೈಟ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಲಿಟರಲಿ ರಸಲ್ ಮೇನಿಯಾ ಇನ್ನೇನು 1 ತಿಂಗಳು ಮಾತ್ರ ಬಾಕಿ ಇದೆ, ಆದ್ರೂ ಕೂಡ ಎಲೆನೈಟ್ ಅವರಿಗೆ ತನ್ನ ಅಪೋನೆಂಟ್ ಯಾರು ರಸಲ್ ಮೇನಿಯಾದಲ್ಲಿ ಅಂತಾನೆ ಗೊತ್ತಿಲ್ವಂತೆ. ಅಪ್ಡೇಟ್ ಗಳು ಬರ್ತಾ ಇತ್ತು, ಬ್ರಾಕ್ ಲೆಸ್ನರ್ ಅವರು ಆಗಬಹುದು ಎಲೆನೈಟ್ ಅವರ ಅಪೋನೆಂಟ್ ಆಗಿ ರಸಲ್ ಮೇನಿಯಾದಲ್ಲಿ ಅಂತ. ಸಿಕ್ಕಾಪಟ್ಟೆ ಪಾಸಿಬಿಲಿಟೀಸ್ ಗಳು ನಮಗೆ ಇಲ್ಲಿ ಓಪನ್ ಆಗೋದು ನೋಡೋದಕ್ಕೆ ಸಿಗಬಹುದು. ಅಲ್ಲಿ ನಮ್ಮ ಸೆತ್ ರೋಲಿನ್ಸ್ ಆಗಿ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಬಟ್ ಬ್ರಾನ್ ಬ್ರೇಕರ್ ಅವರೇನಾದ್ರೂ ರಸಲ್ ಮೇನಿಯಾಗಿಂತ ಮುಂಚೆ ಬಂದ್ರೆ, ನಮ್ಮ ಪಾಲಿಮಿನ್ ಅವರು ರಿಟರ್ನ್ ಆಗಬೇಕಾದ್ರೆ ಬ್ರಾನ್ ಬ್ರೇಕರ್ ಅವ್ರನ್ನ ಕಂಪನಿಗೆ ಕರ್ಕೊಂಡು ಬಂದ್ರೆ, ಸೆತ್ ರೋಲಿನ್ಸ್ ಆಗಿ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಮ್ಮ ಎಲೆನೈಟ್ ಅವರೇ ಅಲ್ವಾ ಪಾಲಿಮಿನ್ ಅವ್ರನ್ನ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಿದ್ದು, ಆ ಒಂದು ಸ್ಟೋರಿನ ಲಿಂಕ್ ಮಾಡಿ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಆಗಿ ಎಲೆನೈಟ್ ಅವರ ಮ್ಯಾಚ್ ನ ಕೂಡ ಪ್ಲಾನ್ ಮಾಡಬಹುದು. ಸದ್ಯಕ್ಕೆ ರಸಲ್ ಮೇನಿಯಾಗೆ ಇನ್ನೂ ಕೂಡ ಯಾವ ಮ್ಯಾಚಸ್ ಗಳನ್ನು ಕೂಡ ಡಬ್ಲ್ಯೂ ಅವರು ಕನ್ಫರ್ಮ್ ಮಾಡಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೆಸ್ಟ್ ಇನ್ ದ ವರ್ಲ್ಡ್ ಸಿಎಂ ಪಂಕ್ ಅವರ ಬಗ್ಗೆ. ಲಿಟರಲಿ ಯಾಕೋ ಗೊತ್ತಿಲ್ಲ, ಡಬ್ಲ್ಯೂ ಅವರು ಸಿಎಂ ಪಂಕ್ ಅವರ ಕ್ರಿಪ್ಟಿಕ್ ವಿಡಿಯೋಸ್ ಗಳನ್ನ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಲಿಟರಲಿ ಮಂಡೇ ನೈಟ್ ರಲ್ಲೂ ಕೂಡ ಆ ಒಂದು ವಿಡಿಯೋನ ಡಬ್ಲ್ಯೂ ಅವರು ನಮಗೆ ತೋರಿಸಿದ್ರು. ಅಂದ್ರೆ ನಮ್ಮ ಸಿಎಂ ಪಂಕ್ ಅವರು ಪೈಪ್ ಬಾಂಬ್ ಪ್ರೋಮೋನ ಕಟ್ ಮಾಡಿದ್ರಲ್ಲ, ಅದನ್ನೇ ಡಬ್ಲ್ಯೂ ಅವರು ಹೊಸದಾಗಿ ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ರು ಅಂಡ್ ಆಗ ನಾನು ಅನ್ಕೊಂಡೆ ಓಕೆ 2K26 ಬಗ್ಗೆ ಏನಾದರೂ ಇದು ಕನೆಕ್ಟ್ ಆಗಿರಬಹುದು ಅಂತ. ಬಟ್ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಇನ್ನೂ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ
ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ, ಇಲ್ಲಿ ನನ್ನ ಹೃದಯದಿಂದ ಮಾತಾಡೋದಕ್ಕೆ ತುಂಬಾ ವಿಚಾರಗಳು ಇದೆ. ಅಂಡ್ ಮೊದಲನೇದಾಗಿ ನಾನು ಪಾಲ್ ಎಮಿನ್ ಅವರ ಗಾಯ ಆಗಿದ್ದೆ. ಅಂಡ್ ನಿಮ್ಗೆ ಗೊತ್ತಾ, ಇನ್ನೊಬ್ರು ಕೂಡ ಪಾಲ್ ಎಮಿನ್ ಅವರ ಗಾಯ ಆಗಿದ್ರು. ಅಂಡ್ ಅದು ಬೇರೆ ಯಾರು ಅಲ್ಲ, ರೋಮನ್ ರೈನ್ಸ್ ಅಂತ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ. ಆ ಒಂದು ವಿಡಿಯೋ ಎಂಡ್ ಆಗುತ್ತೆ. ಸೊ ಇದು 100% ಸಿಎಂ ಪಂಕ್ ಆಗಿ ರೋಮನ್ ರೈನ್ಸ್ ಅವರ ಸ್ಟೋರಿ ಲೈನ್ ಗೆ ರಿಲೇಟೆಡ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ 2K26 ಗೆ ರಿಲೇಟೆಡ್ ಆಗಿದೆ ಅಂತ ಅನ್ಕೋತಿದ್ದೆ ನಾನು, ಯಾಕಂದ್ರೆ ಸಿಎಂ ಪಂಕ್ ಅವರ ಪೈಪ್ ಬಾಂಬ್ ಪ್ರೋಮೋ ರೀತಿನೇ ಡಬ್ಲ್ಯೂ ಅವರು ಅದನ್ನ ರೀಕ್ರಿಯೇಟ್ ಮಾಡಿದ್ರು. ಬಟ್ ಈಗ ಇಲ್ಲಿ ಪಾಲ್ ಎಮಿನ್ ಅವರ ಗಾಯಿ ಹಾಗೆ ರೋಮನ್ ರೈನ್ಸ್ ಅವರ ನೇಮ್ ಮೆನ್ಷನ್ ಆಗಿರೋ ಕಾರಣ ಇದು ಪಕ್ಕ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಸ್ಟೋರಿ ಲೈನ್ ಗೆ ಕನೆಕ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಗೈಸ್, ಇದ್ರ ಬಗ್ಗೆ ಇನ್ನೂ ಕೂಡ ಡಬ್ಲ್ಯೂ ಅವರು ರಿಲೀಸ್ ಮಾಡಿದಾಗ ಗೊತ್ತಾಗುತ್ತೆ. ಅಂಡ್ ಆಗ ನಾನು ಖಂಡಿತವಾಗ್ಲೂ ಕೂಡ ವಿಡಿಯೋ ಮಾಡ್ಕೊ ಬಂದು ತಿಳಿಸ್ತೀನಿ. ಸದ್ಯಕ್ಕೆ ಆ ಒಂದು ವಿಡಿಯೋ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮೋಸ್ಟ್ ಅವೈಟೆಡ್ ಸ್ಮ್ಯಾಕ್ ಡೌನ್ ಬಗ್ಗೆ. ಲಿಟರಲಿ ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸ್ಮ್ಯಾಕ್ ಡೌನ್ ಆಗಲಿದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳನ್ನ ಡಬ್ಲ್ಯೂ ಅವರು ನಾಳೆ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಹೊಸ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆದಂತಹ ನಾಯಾ ಜಾಕ್ಸ್ ಹಾಗೆ ಲ್ಯಾಶ್ ಲೆಜೆಂಡ್ ಅವರ ಚಾಂಪಿಯನ್ಶಿಪ್ ವಿಕ್ಟರಿ ಸೆಲಿಬ್ರೇಷನ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಬೇಕು ಈ ಒಂದು ಸೆಲಿಬ್ರೇಷನ್ ಅಲ್ಲಿ ಯಾರಾದ್ರೂ ಇಂಟರ್ಫರೆನ್ಸ್ ಆಗುತ್ತೋ ಇಲ್ವೋ ಅಂತ. ಅಷ್ಟೇ ಅಲ್ಲ, ನಮ್ಮ ಜೇಡ್ ಕಾರ್ಗಿಲ್ ಹಾಗೆ ರಿಯಾ ರಿಪ್ಲಿ ಅವರ ಫೇಸ್ ಆಫ್ ನು ಕೂಡ ಡಬ್ಲ್ಯೂ ಅವರು ನಾಳೆ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಇಂಟರ್ನೆಟ್ ಅಲ್ಲಿ ಇವರ ನಡುವೆ ಸಿಕ್ಕಾಪಟ್ಟೆ ಹೀಟೆಡ್ ಆರ್ಗ್ಯುಮೆಂಟ್ಸ್ ಆಗಿದೆ. ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಇವರಿಬ್ರು ಕೂಡ ಫೇಸ್ ಆಫ್ ಬಂದಾಗ ಯಾವ ರೀತಿ ಫೇಶಿಯಲ್ ಎಕ್ಸ್ಪ್ರೆಷನ್ ಇರುತ್ತೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಮಗೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಮ್ಯಾಚಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಇದನ್ನ ನಮ್ಮ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆದಂತಹ MFT ಅವರು ಹೋಸ್ಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಎಲಿಮಿನೇಷನ್ ಚೇಂಬರ್ ವಿನ್ನರ್ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಕೂಡ ಸ್ಮ್ಯಾಕ್ ಡೌನ್ ನಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ಅಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ನಡುವೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚು ರಸ್ಸಲ್ ಮೇನಿಯಾ ದಿಕ್ಕನ್ನ ಬದಲಾಯಿಸುವಂತಹ ಮ್ಯಾಚು ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ. ಪ್ರಾಬಬ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ರಿಂಗ್ ಸೈಡ್ ಕೂತ್ಕೋಬಹುದು. ಯಾಕಂದ್ರೆ ಇದರಲ್ಲಿ ಗೆದ್ದವರು ನಮ್ಮ ರ್ಯಾಂಡಿ ಆರ್ಟನ್ ಅವರನ್ನ ಫೇಸ್ ಮಾಡ್ತಾರೆ. ರಸ್ಸಲ್ ಮೇನಿಯಾದಲ್ಲಿ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಯುನೈಟೆಡ್ ಸ್ಟೇಟ್ಸ್ ಚಾಂಪಿಯನ್ಶಿಪ್ ನ ಓಪನ್ ಚಾಲೆಂಜ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇಷ್ಟೆಲ್ಲ ವಿಚಾರಗಳು ಕೂಡ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇನ್ನ ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಸಿಕ್ಕಾಪಟ್ಟೆ ಪಾಸಿಬಿಲಿಟೀಸ್ ಗಳು ನಮಗೆ ನೋಡೋದಕ್ಕೆ ಸಿಗಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಕ್ಲಿಯರ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರನ್ನ ಸೋಲಿಸಿ ಹೊಸ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಆಗಬಹುದು. ಅಥವಾ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಜೇಕಬ್ ಫಾಟ್ ಅವರ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗಿ ಈ ಒಂದು ಮ್ಯಾಚ್ ಪ್ರಾಬಬ್ಲಿ ರಸ್ಸಲ್ ಮೇನಿಯಾ ಫ್ಯಾಟಲ್ 4-ವೇ ಮ್ಯಾಚ್ ಕಡೆ ಲೀಡ್ ಕೂಡ ಆಗಬಹುದು. ಈ ಒಂದು ಮ್ಯಾಚ್ ಅಲ್ಲಿ ಆಫ್ ಕೋರ್ಸ್ ಇಂಟರ್ಫರೆನ್ಸ್ ಗಳು ನಮಗೆ ಬಹಳಷ್ಟು ನೋಡೋದಕ್ಕೆ ಸಿಗುತ್ತೆ. ಉದಾಹರಣೆಗೆ ಸ್ಯಾಮಿ ಝೈನ್ ಅವರು ಬರಬಹುದು, ಜೇಕಬ್ ಫಾಟ್ ಅವರು ಬರಬಹುದು, ಒಂದ್ ರೀತಿಯಲ್ಲಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಕೂಡ ಇನ್ವಾಲ್ವ್ ಆಗಬಹುದು, ಅಲಿಸ್ಟರ್ ಬ್ಲಾಕ್ ಕೂಡ ಇನ್ವಾಲ್ವ್ ಆಗಬಹುದು. ಅಂಡ್ ಆ ಎಲ್ಲ ಇನ್ವಾಲ್ವ್ಮೆಂಟಿನ ಕಾರಣ ನಮ್ಮ ಕೋಡಿ ರೋಡ್ಸ್ ಅವರು ಅಡ್ವಾಂಟೇಜ್ ನ ತಗೊಂಡು ಈ ಒಂದು ಮ್ಯಾಚ್ ಅಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರನ್ನ ಸೋಲಿಸಿ ಹೊಸ ಚಾಂಪಿಯನ್ ಆಗಬಹುದು. ಅಥವಾ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರೇ ಆ ಎಲ್ಲ ಅಡ್ವಾಂಟೇಜ್ ಕೂಡ ಗ್ರಾಬ್ ಮಾಡಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋಬಹುದು. ಡ್ರೂ ಮ್ಯಾಕೆಂಟೈರ್ ಹಾಗೆ ನಿಕ್ ಆಲ್ಡಿಸ್ ಅವರ ನಡುವೆ ಬ್ಯಾಕ್ ಸ್ಟೇಜ್ ಕಾನ್ವರ್ಸೇಷನ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನಾಳೆ ಸ್ಮ್ಯಾಕ್ ಡೌನ್ ಗೆ. ಓವರ್ ಆಲ್ ನನ್ನ ಪ್ರೆಡಿಕ್ಷನ್ ಬಗ್ಗೆ ಮಾತಾಡೋದಾದ್ರೆ ನನ್ನ ಪ್ರೆಡಿಕ್ಷನ್ ಈ ಒಂದು ಮ್ಯಾಚ್ ಅಲ್ಲಿ ಹಾನೆಸ್ಟ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರು ಗೆಲ್ಲಬೇಕು ಅಂತ ನನಗೆ ಅನ್ಸುತ್ತೆ. ಅದಕ್ಕೋಸ್ಕರ ಸೋತ್ರು ಪರವಾಗಿಲ್ಲ ಅಂತ ನಾನು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಪಿಕ್ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ ಕೋಡಿ ರೋಡ್ಸ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಲಬಾರ್ದು. ಡ್ರೂ ಮ್ಯಾಕೆಂಟೈರ್ ಅವರೇ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋಬೇಕು. ಹೇಗಾದ್ರೂ ಆಯ್ತು, ಇದು ನನ್ನ ಪ್ರೆಡಿಕ್ಷನ್. ನೋಡೋಣ ಗೈಸ್ ನಾಳೆ ಸ್ಮ್ಯಾಕ್ ಡೌನ್ ಏನಾಗುತ್ತೆ ಅಂತ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.